ಎನ್ನುವಂಥದ್ದು ದೇವರ ಮೇಲೆ ನಾವು ನಂಬಿಕೆ ಇಡೋದಕ್ಕೆ ಆಸ್ಪದ ಕೊಡೋದಿಲ್ಲ. ಭಯ ಎನ್ನುವಂಥದ್ದು ದೇವರಿಂದ ಬರುವಂತದ್ದಲ್ಲ. ಭಯ ಎನ್ನುವಂಥದ್ದು ಸೈತಾನನ ಆಯುಧ. ನಾನು ಇನ್ನೊಂದು ಸಾರಿ ನಾನು ಹೇಳುತ್ತೇನೆ, ಭಯ ಎನ್ನುವಂಥದ್ದು ಸೈತಾನನ ಒಂದು ಆಯುಧವಾಗಿರ್ತದೆ. ಕಾರಣವೇನು? ಭಯ ಏನ್ ಮಾಡುತ್ತೆ? ನಮ್ಮನ್ನು ದೇವರಿಂದ ದೂರ ಅಗಲಿಸುವಂಥದ್ದು. ಭಯ ಒಬ್ಬನ ಜೀವಿತದಲ್ಲಿ ಬಂದ್ರೆ ಭಯ ಮಾಡುವಂತ ಮೊದಲೇ ಕಾರ್ಯ ಏನು ಗೊತ್ತಾ? ಮನುಷ್ಯನ ಮನಸ್ಸನ್ನ ಸ್ತಬ್ಧಗೊಳಿಸುತ್ತಂದ್ರೆ ಕ್ರಿಯೆ ಮಾಡಕ್ಕಾಗದಂತೆ, ಬೇರೆ ಒಂದನ್ನ ಯೋಚನೆ ಮಾಡಕ್ಕಾಗದಂತೆ ಮನುಷ್ಯನ ಮನಸ್ಸನ್ನ ಬ್ಲಾಂಕ್ ಆಗಿ ಮಾಡುತ್ತೆ, ಸ್ತಬ್ಧವಾಗಿ ಮಾಡುತ್ತೆ. ಅದರಿಂದಲೇ ದೇವರು ನಮಗೆ ಯಾವಾಗಲೂ ವರ್ಷದಲ್ಲಿ 365 ವಾಗ್ದಾನಗಳನ್ನ ದೇವರು ನಮಗೆ ಕೊಟ್ಟಿದ್ದಾನೆ. ಏನ್ ಕೊಟ್ಟಿದ್ದಾನೆ ಗೊತ್ತಾ? ಹೆದರಬೇಡ್ರಿ, ಭಯ ಪಡಬೇಡ್ರಿ. ಪ್ರತಿದಿನ ಎಂತ ಪರಿಸ್ಥಿತಿಗಳು ಬಂದರೂ ಸಹ ದೇವರು ನಮಗೆ ಕೊಡುವಂತ ಒಂದು ವಾಗ್ದಾನ ಏನ್ ಗೊತ್ತಾ? ಭಯ ಪಡಬೇಡ, ಹೆದರಬೇಡ ಎನ್ನುವಂಥದ್ದು ದೇವರಿಗೆ ವಾಗ್ದಾನ ಕೊಟ್ಟಿದ್ದಾನೆ. ಕಾರಣ ಭಯ ಏನ್ ಮಾಡುತ್ತೆ? ಮನುಷ್ಯನ ತಾನು ಏನ್ ತೀರ್ಮಾನ ತೆಗೆದುಕೊಳ್ತಾನೆ ಎನ್ನುವುದು ಅವನಿಗೆ ಗೊತ್ತಾಗೋದಿಲ್ಲ. ಇವತ್ತು ಲೋಕದಲ್ಲಿ ನಡೆಯುವಂತ ಅನೇಕ ಆತ್ಮಹತ್ಯೆಗಳಿಗೆ ಪ್ರಾಮುಖ್ಯವಾದಂತ ಕಾರಣ ಏನ್ ಗೊತ್ತಾ? ಭಯವಾಗಿರುತ್ತದೆ. ಭಯ ಬಂದಾಗ ಮನುಷ್ಯನ ತಾನು ಏನ್ ಮಾಡ್ತಾನೆ? ತನ್ನ ಜೀವಿತವನ್ನ ಕೊನೆಗಾಣಿಸ್ಕೊಳ್ತಾನೆ. ಯಾಕೆ ತನ್ನ ಜೀವಿತವನ್ನ ಕೊನೆಗಾಣಿಸ್ಕೊಳ್ತಾನೆ ಅಂದ್ರೆ ಭಯ ಅವನನ್ನ ಬ್ಲಾಂಕ್ ಮಾಡುತ್ತೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಬೈಬಲ್ ಅಲ್ಲಿ ಎಲಿಯ ಪ್ರವಾದಿ ಭಯ ಪಡ್ತಾನೆ. ಭಯ ಪಟ್ಟಾಗ ಅವನು ದೇವರ ಹತ್ರ ಏನ್ ಕೇಳ್ತಾನೆ ಗೊತ್ತಾ? ದೇವರೇ, ನನ್ನ ಪ್ರಾಣವನ್ನ ತೆಗೆದು ಬಿಡುವ ಅಂತ ಕೇಳ್ತಾನೆ. ಯಾಕಂದ್ರೆ ಇಸಬೇಳನ್ನ ಜಯಿಸಕ್ ಆಗದಿರುವ ರೀತಿಯಲ್ಲಿ ಅವನ ಮನಸ್ಸನ್ನ ಇಸಬೇಳಲ್ಲಿ ಏನ್ ಮಾಡಲು ಆ ಭಯದ ಮಾತುಗಳಿಂದ ಅವನ ಮನಸ್ಸನ್ನ ಹಿಡಿದು ಬಿಟ್ಲು. ದೇವರ ಮಕ್ಕಳಿಗೆ ಗಮನಿಸಿ, ನಾವು ಏನಕ್ಕೆ ಭಯ ಪಡ್ತೀವಿ ಅಂತ ಹೇಳಿದ್ರೆ ಸನ್ನಿವೇಶಗಳನ್ನ ಜಯಿಸೋದಕ್ಕೆ ನಮಗೆ ಸಾಮರ್ಥ್ಯ ಇಲ್ಲ ಎನ್ನುವುದು ಗೊತ್ತಾದಾಗ ನಾವು ಭಯ ಪಡ್ತೀವಿ. ಜನರ ಮಾತುಗಳನ್ನ ಕೇಳಿ ಆ ಜನರ ಮಾತುಗಳನ್ನ ಎದುರಿಸಿ ನಿಲ್ಲೋದಕ್ಕೆ ನಮಗೆ ಸಾಮರ್ಥ್ಯ ಇಲ್ಲ ಎನ್ನುವುದು ಗೊತ್ತಾದಾಗ ನಾವು ಭಯ ಪಡ್ತೀವಿ. ಮೂರನೇದಾಗಿ ನಮಗೆ ಅವಮಾನ ಆಗುತ್ತೆ, ಲಜ್ಜೆಗೀಡಾಗುತ್ತೆ. ನಾನು ಇದನ್ನ ಜಯಿಸಬೇಕಾಗಿದ್ದಾದ್ರೆ ನನ್ನ ಕೈಯಲ್ಲಿ ಜಯಿಸಕ್ ಆಗ್ಲಿಲ್ಲ ಎಂದು ನಾವು ಸೋಲನ್ನ ಒಪ್ಪಿಕೊಂಡಾಗ ನಮಗೆ ಭಯವಾಗುತ್ತೆ. ನಾಲ್ಕನೇದಾಗಿ ದೇವರನ್ನ ನಾವು ಮರೆತು ಬಿಟ್ಟಾಗ ನಮಗೆ ಭಯ ಉಂಟಾಗುತ್ತೆ. ಇನ್ನೊಂದು ಸಾರಿ ನಾನು ಹೇಳ್ತೇನೆ, ನಮಗೆ ಭಯ ಯಾವಾಗ ಉಂಟಾಗುತ್ತೆ? ನಮ್ಮ ಜೀವಿತಗಳಲ್ಲಿ ನಾವು ಅನುಭವಿಸುವಂತ ಸನ್ನಿವೇಶಗಳನ್ನ ನಾವು ಎದುರಿಸಿ ನಿಲ್ಲಕ್ಕಾಗಲ್ಲ ಎನ್ನುವಂತ ಪರಿಸ್ಥಿತಿ ಬಂದಾಗ ನಾವು ಭಯ ಪಡ್ತೀವಿ. ನನಗೆ ಇನ್ನೊಂದು ಅವಕಾಶ ಇಲ್ಲ ಎನ್ನುವುದು ಚಿಂತೆ ಬಂದಾಗ ನಾವು ಭಯ ಪಡ್ತೀವಿ. ಜನರು ಹೇಳುವಂತ ಮಾತುಗಳನ್ನ ಸಹಿಸಿ ಅದನ್ನ ಎದುರಿಸಿ ನಿಲ್ಲೋದಕ್ಕೆ ನಮಗೆ ಬಲ ಇಲ್ಲದಿದ್ದಾಗ ನಾವು ಭಯ ಪಡ್ತೀವಿ. ನಾಲ್ಕನೇದಾಗಿ ನಮಗೊಬ್ಬ ದೇವರು ಇದ್ದಾನೆ, ನಮ್ಮನ್ನ ಎಲ್ಲಾ ಕಷ್ಟಗಳಿಂದ ಬಿಡುಗಡೆ ಮಾಡೋದಕ್ಕೆ ಆತನ ಶಕ್ತನು ಎನ್ನುವುದನ್ನ ನಾವು ಮರೆತಾಗ ನಾವು ಭಯ ಪಡ್ತೀವಿ. ದೇವರ ಮಕ್ಕಳೇ ಗಮನಿಸಿ, ದೇವರ ಮಕ್ಕಳೇ, ಭಯ ಪಡುವ ಪ್ರತಿಯೊಂದು ದೇವರ ಮಕ್ಕಳೇ, ದೇವರು ನಮಗೆ ವಾಗ್ದಾನ ಮಾಡಿದ್ದಾನೆ. ನೀನು ಜಲರಾಶಿಯಲ್ಲಿ ಹಾದು ಹೋದಾಗ್ಲೂ, ಬೆಂಕಿಯಲ್ಲಿ ಹಾದು ಹೋದಾಗ್ಲೂ ನಾನು ಯಾವ ಕೇಳು ನಿನಗೆ ಮಾಡೋದಿಲ್ಲ. ಕಾರಣ ನಾನೇ ನಿನ್ನ ಸಂಗಡ ಇದ್ದೇನೆ. ದೇವರು ದೇವರು ಕೊಟ್ಟಿದ್ದಾನೆ. ದೇವರ ಮಕ್ಕಳೇ ಗಮನಿಸಿ, ನನಗೆ ಮತ್ತೊಂದು ಅವಕಾಶ ಇಲ್ಲ ಅಂತ ಯಾವತ್ತೂ ನೀವು ಚಿಂತೆ ಮಾಡಕ್ ಹೋಗ್ಬೇಡ್ರಿ. God has another opportunity for you. ದೇವರಿಗೆ ನಿನಗೆ ಕೊಡೋದಕ್ಕೆ ಒಂದು ಅವಕಾಶ ಇದೆ. ಇವತ್ತು ದೇವರ ಮಕ್ಕಳೇ, ಒಂದು ಪಕ್ಷ ನೀನು ಈಗ ಸೋತಿರ್ಬೋದು, ನಾಳೆ ನನಗೆ ಅವಕಾಶ ಇಲ್ಲ ಅಂತ ಹೇಳಬೇಡ. God will make you opportunity. ಇವತ್ತು ನೀನು ಎಕ್ಸಾಮ್ ಅಲ್ಲಿ ಫೇಲ್ ಆಗಿರ್ಬೋದು, ಇವತ್ತು ಹೋರಾಟಗಳಲ್ಲಿ ಫೇಲ್ ಆಗಿರ್ಬೋದು, ಆದ್ರೆ ಹೋರಾಟದ ಮಧ್ಯದಲ್ಲಿ ಇನ್ನ ದೇವರು ನಿನಗೆ ಆಯುಷ್ ಕೊಟ್ಟಿದ್ದಾನೆ. ನಾಳೆ ಇನ್ನೊಂದು ಹೋರಾಟ ದೇವರು ಬರ ಮಾಡಿದಾಗ ಆ ಹೋರಾಟದಲ್ಲಿ ದೇವರು ನಿನಗೆ ಜಯ ಕೊಟ್ಟು ದೇವರು ನಿಲ್ಲಿಸ್ತಾನೆ. ಆ ನಿಟ್ಟಿನಿಂದ ಎದುರಲಿಕ್ಕೆ ಹೋಗ್ಬೇಡ. ಸೋತೆ, ನಾನು ಸಹಿಸಕ್ಕಾಗ್ಲಿಲ್ಲ, ಜನರ ಮಾತುಗಳನ್ನು ಹಿಡಿದಿದ್ದೆ, ನಾನು ಅದರಿಂದ ಹೊರಗಡೆ ಬರಕ್ ಆಗ್ತಾ ಇಲ್ಲ, ನಾನು ಇನ್ನ ನನ್ನ ಜೀವಿತ ಮುಗಿತು ಎಂದು ಒಂದು ಕಾಲದಲ್ಲಿ ಭಯಕ್ಕೆ ನಿಮ್ಮ ಜೀವಿತವನ್ನು ಕೊಡಲಿಕ್ಕಾಗಿ ಹೋಗ್ಬೇಡ್ರಿ. There is another opportunity. ನಿಮಗೆ ಇನ್ನೊಂದು ಸದಾವಕಾಶ ಉಂಟು, ನಿಮಗೆ ಇನ್ನೊಂದು ಕಾಲ ಅವಕಾಶ ಉಂಟು. ಒಂದು ರಾತ್ರಿ ಇರುವುದಾದ್ರೆ ಒಂದು ಮುಂಚಾನೆ ಬಂದೇ ಬರುತ್ತೆ, ಒಂದು ಮುಂಚಾನೆ ಕಳೆದ್ರೆ ಇನ್ನೊಂದು ರಾತ್ರಿ ಬಂದೇ ಬರುತ್ತೆ, ಒಂದು ಏಪ್ರಿಲ್ ಕಳೆದ್ರೆ ಒಂದು ಮೇ ಬಂದೇ ಬರುತ್ತೆ, ಒಂದು ಮೇ ಮುಗಿದ್ರೆ
ಮಾಡಿದ್ರೆ ಇನ್ನೊಂದು ಜೂನ್ ಬಂದೇ ಬರುತ್ತೆ. ನಿನಗೆ ದೇವರು ಒಂದು ಅವಕಾಶ ಮತ್ತೆ ದೇವರು ಕೊಟ್ಟೆ ಕೊಡ್ತಾನೆ. ಒಂದು ಸಾರಿ ತಲೆ ತಕ್ಕಂದ್ರೆ ಎಂದೆಂದಿಗೂ ತಲೆ ತಕ್ಕೋದಕ್ಕೆ ದೇವರು ಬಿಡೋದಿಲ್ಲ. ಮತ್ತೆ ತಲೆ ಎತ್ತುವುದಕ್ಕೆ ದೇವರು ನಿನಗೆ ಅವಕಾಶ ಕೊಟ್ಟೆ ಕೊಡುತ್ತಾನೆ. ಆದ್ರಿಂದ ದೇವರ ಮಕ್ಕಳು ಭಯ ಬಂದಾಗ ಎತ್ತಲಿಕ್ಕಾಗಿ ಹೋಗಬೇಡ್ರಿ. ಆ ಭಯದ ಮಧ್ಯದಲ್ಲೂ ನಿನ್ನನ್ನ ಆ ಜನ ರಾಶಿಗಳ ಮಧ್ಯದಿಂದ ಹೊರಗಡೆ ತೆಗೆಯತಕ್ಕಂತ ಒಬ್ಬ ದೇವರು ನಿನ್ನ ಪಕ್ಷದಲ್ಲಿ ಇದ್ದಾನೆ. ನಿನಗಾಗಿ ಮತ್ತೊಂದು ಆಪರ್ಚುನಿಟಿಯನ್ನು ಒದಗಿಸಿಕೊಡುವ ಒಬ್ಬ ದೇವರು ಇದ್ದಾನೆ ಅನ್ನೋದನ್ನ ಮರೆಯಬಾರದು. ಹಲ್ಲೆಲೂಯಾ. ನನಗಿನ್ನ ಸಮಯ ಇಲ್ಲ, ನನಗಿನ್ನೊಂದು ಅವಕಾಶ ಇಲ್ಲ, ನನಗಿನ್ನೊಂದು ಜೀವಿತದಲ್ಲಿ ಅದ್ಭುತ ನಡೆಯೋದಿಲ್ಲ ಎಂದು ಯಾವಾಗ ಪರಿಗಣಿಸ್ತಿರೋ ಆಗ ನೀವು ಭಯ ಪಡ್ತೀರ. ಆ ಭಯ ಏನ್ ಮಾಡುತ್ತೆ? ದೇವರನ್ನ ನಂಬಲಿಕ್ಕೆ ನಿನಗೆ ಅವಕಾಶ ಮಾಡಿಕೊಡೋದಿಲ್ಲ. ಇವತ್ತು ನಾನು ಹೇಳ್ತೇನೆ, ಇಲ್ಲ, ನಿನಗೆ ಇನ್ನೊಂದು ಅವಕಾಶ ದೇವರು ಕೊಟ್ಟೆ ಕೊಡ್ತಾನೆ. ಇಲ್ಲ, ನಿನಗೆ ಇನ್ನೊಂದು ದಿವಸ ದೇವರು ಕೊಟ್ಟೆ ಕೊಡ್ತಾನೆ. ಇಲ್ಲ, ನಿನಗೆ ಇನ್ನೊಂದು ಅವಕಾಶ ದೇವರು ಕೊಟ್ಟೆ ಕೊಡ್ತಾನೆ. ಒಂದು ರಾತ್ರಿ ನೀನು ಕಣ್ಣೀರು ಸುರಿಸಿದ್ರೆ ಇನ್ನೊಂದು ದಿನ ನೀನು ಕಣ್ಣೀರು ಸುರಿಸ್ತೀಯ. ಆದ್ರೆ ಅದು ವೇದನೆಯ ಕಣ್ಣೀರು ಆಗೋದಿಲ್ಲ, ಅದು ಸಂತೋಷದ ಕಣ್ಣೀರು ಆಗಿರುತ್ತೆ. ದೇವರು ನನ್ನನ್ನು ಕೈ ಬಿಡಲಿಲ್ಲ, ನನ್ನ ದೇವರು ನನ್ನನ್ನು ತೊರೆಯಲಿಲ್ಲ, ನನ್ನ ದೇವರು ನನ್ನ ತಲೆ ತಕ್ಕಂತೆ ಮಾಡಲಿಲ್ಲ, ನನ್ನ ದೇವರು ನನ್ನ ಜೀವಿತದಲ್ಲಿ ಅದ್ಭುತ ಮಾಡಿದನು ಎಂದು ಸಾಕ್ಷೀಕರಿಸತಕ್ಕಂತೆ ಆನಂದ ಬಾಷ್ಪದ ಕಣ್ಣೀರನ್ನು ಸುರಿಸುವ ಹಾಗೆ ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡಲಿಕ್ಕೆ ನನ್ನ ದೇವರ ಶಕ್ತನು. ಆದ್ರಿಂದ ನಾನು ಹೇಳ್ತೇನೆ, ಯಾವ ಭಯಕ್ಕೂ ನಿನ್ನ ಜೀವಿತಕ್ಕೆ ಅವಕಾಶ ಮಾಡಿಕೊಡಬೇಡ. ಧೈರ್ಯವಾಗಿ ನಿಲ್ಲು, ಕರ್ತನು ನಿನ್ನೊಂದಿಗೆ ಇದ್ದಾನೆ. You have another opportunity. ನಿನಗೆ ಇನ್ನೊಂದು ಅವಕಾಶ ಉಂಟು. You have another season. ನಿನಗೆ ಇನ್ನೊಂದು ಕಾಲ ಉಂಟು. You have another chance. ದೇವರು ನಿನಗೊಂದು ಮತ್ತೊಂದು ಅವಕಾಶ ದೇವರು ಕೊಟ್ಟೆ ಕೊಡ್ತಾನೆ. ಆ ಸಮಯದಲ್ಲಿ ಎಷ್ಟು ಸೋತೋ, ಎಷ್ಟು ತಲೆ ತೆಗೆದು ಬಡ್ಡಿ ಸಮೇತ ವಸೂಲಿ ಮಾಡತಕ್ಕಂತೆ ದೇವರು ನಿನಗಾದ ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನವನ ದಯಪಾಲಿಸುವುದಕ್ಕೆ ದೇವರು ಶಕ್ತನು ಎಂದು ನಿನ್ನ ಕರ್ತನಲ್ಲಿ ನಂಬಿಕೆ ಇಡುವವನಾಗಿರಬೇಕು. ಹಲ್ಲೆಲೂಯಾ. ಭಯಕ್ಕೆ ನಾವು ಎಂದಿಗೂ ಅವಕಾಶ ಕೊಡಲೇಬಾರದು. ಭಯಗಳು ಬಂದಾಗ ಎದೆ ತಟ್ಟಿ ಹೇಳಬೇಕು, ನಾನು ಜಲರಾಶಿಯಲ್ಲಿ ಹಾದು ಹೋದಾಗ್ಲು, ನಾನು ಬೆಂಕಿಯಲ್ಲಿ ಹಾದು ಹೋದಾಗ್ಲು ನನಗೊಬ್ಬ ದೇವರಿದ್ದಾನೆ. ಯಾವುದು ನನ್ನನ್ನು ದಹಿಸುವುದಕ್ಕೆ ಅವಕಾಶ ಕೊಡದೆ, ನನ್ನ ತಲೆಗಿರುವಂತ ಒಂದು ಕೂದಲು ಸುಡುವುದಕ್ಕೆ ಅವಕಾಶ ಕೊಡದೆ, ಯಾವ ತಣ್ಣೀರು ನನ್ನ ಕಾಲುಗಳಿಗೆ, ನನ್ನ ವಸ್ತ್ರಗಳಿಗೆ ಮುಟ್ಟುವುದಕ್ಕೆ ಅವಕಾಶ ಕೊಡದೆ, ನನ್ನನ್ನು ಕಣ್ಮಣಿ ರೀತಿಯಲ್ಲಿ ಕಾಪಾಡಿ ನಡೆಸೋದಕ್ಕೆ ಕರ್ತನು ನನ್ನೊಂದಿಗೆ ಇದ್ದಾನೆ ಎಂದು ನೀವು ನಂಬಿದರೆ ಸಾಕು. ಆ ಭಯಗಳು ತಾನಾಗೆ ನಿಮ್ಮನ್ನು ಬಿಟ್ಟು ಓಡಿ ಹೋಗುವುದು.